ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿವಸ ಏಪ್ರಿಲ್ 14. ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಮತ್ತು ತಮ್ಮ ವಿಚಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಯಾವುದೇ ರೀತಿ ಮುಲಾಜಿಲ್ಲಾರದೇ ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದಂಥವ್ರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಒಬ್ಬ ಶಾಸ್ತ್ರಜ್ಞರು ಮತ್ತು ಸಮಾಜದಲ್ಲಿರುವಂಥ ಎಲ್ಲ ಧರ್ಮಗಳನ್ನು ಅಧ್ಯಯನ ಮಾಡಿದಂಥವ್ರು ಬಾಬಾ ಸಾಹೇಬ್. ತಮ್ಮ ವಿಚಾರಗಳಲ್ಲಿ ಎಲ್ಲ ರೀತಿಯಿಂದ ಭಾರತ ಸುರಕ್ಷತೆ ಇರಬೇಕಾದ್ರೆ ಭವಿಷ್ಯದ ಭಾರತ ಯಾವ ರೀತಿ ಇರಬೇಕು ಅನ್ನೋಂಥ ಕಲ್ಪನೆಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಬ್ಬರು ಮುಂದೆ ಏನಾಗ್ತಿತ್ತು ಅನ್ನೋಂಥ ಮೊದಲೇ ಈ ದೇಶದ ಭವಿಷ್ಯವನ್ನು ಹೇಳಿದಂಥವ್ರು ಬಾಬಾ ಸಾಹೇಬ್. ಅದಕ್ಕೆ ಈಗಲಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ಅವರ ಜೀವನ ಇವತ್ತೇ ನರೇಂದ್ರ ಮೋದಿಯವರು ಅವರು ಹುಟ್ಟಿದಂಥ ಮನೆಯಿಂದ ಹಿಡಿದು ದೆಹಲಿಯಲ್ಲಿ ಬಾಬಾ ಸಾಹೇಬರು ಕೊನೆ ಉಸಿರು ಹೇಳಿದಂಥ ಮನೆಯವರೆಗೆ ಪಂಚತೀರ್ಥಗಳನ್ನಂತ ಮಾಡಿ ಬಾಬಾ ಸಾಹೇಬರ ನಿಜವಾದಂಥ ಅನೇಕ ಲೇಖನಗಳು ಅವರ ಒಂದು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗ್ತದೆ. ಇದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ವರ್ಗದ ನಾಯಕರಲ್ಲ. ಇಡೀ ಭಾರತದ ಎಲ್ಲ ಜನಾಂಗದ ನಾಯಕರು ಬಾಬಾ ಸಾಹೇಬ್. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಪಾಲ್ಕೊಂಡು ಹೋಗಿ ಅಂಬೇಡ್ಕರ್ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಬೇಕು. ಪ್ರಾರ್ಥನೆಯನ್ನು ಎಲ್ಲ ಜನರಲ್ಲಿ ಮಾಡ್ತಾರೆ. ಹರಿಹರ ಪೀಠದ ಬಸವರಾಜ ಸ್ವಾಮೀಜಿ ಅವರ ಉಚ್ಚಾಟನೆ ಮಾಡಿದ್ರು ನೋಡ್ರಿ. ಈಗ ಎರಡೂ ಪೀಠದ ಇಂಟ್ರೆಸ್ಟ್ ಅವೆಲ್ಲ ನಂಬಿಕೆ ಕಳ್ಕೊಂಡವು. ಯಾರು ಅವ್ರ ರೊಕ್ಕ ತಿಂದಾರು ಇವ್ರ ರೊಕ್ಕ ತಿನ್ನೋದು ನಡೆದೈತಾರೆ. ಇದು ಎರಡೂ ಕಡೆ ಅದೇ ನಡೆದ ಸ್ವಂತ ಖಾಸಗಿ ಆಸ್ತಿ ಮಾಡ್ಕೊಂಡಾರ. ಅದಕ್ಕೆ ಇವನು ಎರಡು ಟ್ರಸ್ಟ್ಗಳು ಹೆಂಗೆ ಅದ. ಅದಕ್ಕೆ ಅವರಿಂದ ಏನು ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ. ಇವತ್ತು ಯಾರು ಪ್ರಾಮಾಣಿಕರಿದ್ದಾರೆ ಸಮಾಜಕ್ಕಾಗಿ ಕೆಲಸ ಮಾಡೋದು ಇಲ್ಲ. ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ನೋಡಿ ಸ್ವಂತ ತಮ್ಮ ಹೆಸರಲ್ಲೇ ಆಸ್ತಿ ತೊಗೊಂಡಾಗ್ತದೆ ಅಂತ. ಮತ್ತು ಈ ಸಮಾಜಕ್ಕೆ ಹೆಂಗೆ ಒಳ್ಳೆಯದಾಗ್ತದೆ. ಅದರಿಂದ ಏನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದವರು ಅವ್ರು ಇದ್ದಾರೆ, ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಮಾಡಿಸ್ಕೊಂಡು ಇಬ್ಬರು ಅವ್ರೆ. ಸರ್, ಈಗ ಸಮಾಜದವರು ಹೆಂಗೆ ಪರ್ಯಾಯವಾಗಿ ಏನು 2-3 ಪೀಠಗಳದು ಏನಾದರೂ ಸಮಾಜದ ವಿಚಾರವಾಗಿ ಏನಾದರೂ ಸಾಮಾಜಿಕವಾಗಿ ಅಲ್ಲಿ ಕಳಕಳಿ ಇಲ್ಲ. ಏನಾಗಿದೆ ಅಂದ್ರೆ ಈ ಸರ್ಕಾರಗಳನ್ನು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಟ್ರಸ್ಟ್ಗಳು ಇದ್ದಂಗೆ 11 ಕೋಟಿ ರೂಪಾಯಿ ಕೊಟ್ಟಾರೆ ಹಿಂದೆ ಸರ್ಕಾರ. ಅದನ್ನು ಪೂರ್ತಿ ಬೇಕು. ಇವನ್ ಗ್ರಾಮ ಪಂಚಾಯತಿ ಪಿಡಿಒ ಸಹಿತ ಡೂಪ್ಲಿಕೇಟ್ ಸಹಿ ಮಾಡ್ಯಾರ. ಎಲ್ಲ ಬಿಲ್ಲುಗಳು ಡೂಪ್ಲಿಕೇಟ್. ಮತ್ತು ಇವ್ರನ್ನ ಹೆಂಗೆ ನಂಬ್ತೀರಿ? ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ? ಈ ಕಡೆನೂ ಅದೇ. ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ ಅದೇ. ಅದು ಒಂದು ಖಾಸಗಿ ಆಸ್ತಿ ಆಗಿದೆ. ಅದರಿಂದ ಎರಡೂ ಟ್ರಸ್ಟ್ಗಳಿಂದ ಸಮುದಾಯಕ್ಕೇನು ಒಳ್ಳೆಯದಾಗೋದಿಲ್ಲ. ನಾನು ಕೇಳಿದ್ರೆ ಅವು ಎರಡೂ ಟ್ರಸ್ಟ್ಗಳ ಮೇಲೆ ಜನ ವಿಶ್ವಾಸ ತೆಗೆದು ಹಾಕಿದ್ದಾರೆ. ಅವ್ರ ಬಗ್ಗೆ ಅಲ್ಲಿರುವ ಟ್ರಸ್ಟಿಗಳ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ನೋಡ್ಕೊಂಡು ಇವ್ರೇನು ವಚನಾನಂದ ಏನು ಭಾಳ ಸತ್ಯ ಹರಿಚಂದ್ರ ಏನಿಲ್ಲ. ಇವರು ಹಗರಣ ಮಾಡೋದವ್ರಿಗೆ ಅವರು ಮಾಡೋದವ್ರಿಗೆ. ವಿಧಾನಸಭೆ ಒಳಗೆ ಇದನ್ನು ನಾನು ಪ್ರಸ್ತಾಪ ಮಾಡಬೇಕಂದ್ರೆ ನಮ್ಮದೇ ಸರ್ಕಾರ ಇದ್ದರೂ ಉದ್ದೇಶಪೂರ್ವಕವಾಗಿ ಸ್ಪೀಕರಿಗೆ ಹೇಳಿ ವಿಧಾನಸಭೆಯಲ್ಲ ಚರ್ಚೆಗೆ ಬರ್ತಾರೆ ಅಮ್ಮಾರು ಬಿ ಜೆ ಪಿ. ಯಾಕಂದರೆ ಇದ್ರೊಳಗೆ ಬೊಮ್ಮಾಯಿ ರೊಕ್ಕ ಕೊಟ್ಟಾರೆ, ಯಡಿಯೂರಪ್ಪನೂ ರೊಕ್ಕ ಕೊಟ್ಟಾರೆ. ಪಂಚಮಸಾಲಿ ಸಮಾಜ ಭಾಳ ದೊಡ್ಡದು ಅಂತ ಹೇಳಿ ಒಂದು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಇವ್ರೇನು ಟ್ರಸ್ಟಿಗಳದ ನಮ್ಮ 1 ಕೋಟಿ ಕೊಟ್ಟದವು ಆಟೋದವು ಇಟ್ಟು ನಾವು ಮನಸ್ಸು ಮಾಡಿದ್ರೆ ಅವ್ರಿಗೆ ಹಾಕ್ತಾರೆ. ಇವ್ರು ಯಾರು ಇವ್ರ ಮನೆ ಬೆಕ್ಕನಾಯಿ ಸೇತು ಇವ್ರು ಬಿಟ್ಟು. ಸರ್, ಈಗ ಜಯಮೃತ್ಯುಂಜಯ ಸ್ವಾಮೀಜಿ ಏನು ಆರೋಪ ಮಾಡಿದ್ರು ಸಂತ್ರಸ್ತೆ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ನನ್ನ ವಿರುದ್ಧ ಯಾವುದೇ ರೀತಿಯ ಆರೋಪ ಇಲ್ಲ, ಇದು ಯಾರೋ ಕಿಡಿಗೇಡಿ ರೀತಿ ಸೇರ್ಕೊಂಡು ಮಾಡಿದ್ದಾರೆ, ನಾನು ದೂರೇ ಕೊಟ್ಟಿಲ್ಲ ಅಂತೇಳಿ ಈಗ ಹೇಳ್ತಾರೆ. ನೋಡ್ರಿ, ಅದೇ ಹೇಳ್ತಿಲ್ಲ. ಈ ಎರಡು ಟ್ರಸ್ಟ್ನಾಗ ಬರೀ ಇದೇ ನಡೆದ ದೂರೇ ಕೊಟ್ಟಿಲ್ಲ ಅಂದಮ್ಯಾಗ ತನಿಖೆ ಆಗಲಿ. ಅದು ಯಾರು ಸಹಿ ಇದೆ ಅದು ಶಿಕ್ಷೆ ಆಗಲಿ. ನಾವೇನು ಯಾರ ಪರವಾಗಿ ಮಾತಾಡೋದು. ಈ ಗ್ರಾಮಗಳ ಮೇಲೆ ಏನಿದೆ ಅಪರಾಧ ಮುಕ್ತ
ಅವರು ನಾ ಇನ್ನೂ ಮಾಡಿಲ್ಲ ಅನ್ನೋಂಥದ್ದು ಸಮಾಜಕ್ಕೆ ಹೇಳ್ಬೇಕು. ಅದಕ್ಕೆ ನಾ ಏನೋ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಇದ್ರೊಳಗೆ ಏನಾಗಿದೆ, ಡೂಪ್ಲಿಕೇಟ್ ಸೈನ್ ಮಾಡೋಕ್ಕೆ ನಾನು ವಿಡಿಯೋ ನೋಡಿದೆ. ಆದರೆ ಅದನ್ನು ಈಗಾಗಲೇ FIR ಆಗಿದೆ. ಪೊಲೀಸರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಪೊಲೀಸರ ವರದಿ ಏನು ಬರ್ತದೆ ನೀವು ಅದರಲ್ಲಿ ಸ್ವಾಮಿಗಳಿಗೂ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದರಲ್ಲಿ ಮುಕ್ತ ಆಗಲಿಕ್ಕೆ ಏನೇನು ಮಾಡಬೇಕು, ಸಮಾಜಕ್ಕೆ ಏನು ನಿಮ್ಮದು ಒಂದು ರೀತಿ ಸಮಾಜದಲ್ಲಿ ಒಂದು ರೀತಿ ನಿಮ್ಮ ಬಗ್ಗೆ ಸಂಶಯ ಮಾಡಿದ್ದಾರೆ. ಅದರಿಂದ ಅಂಬೇಡ್ಕರ್ ಭವನಗಳ ಬಗ್ಗೆ ನೀವು ಘೋಷಣೆ ಆಗಬಾರ್ದು, ನೀವು ಮಾಡಿಕೊಡ್ಬೇಕು. ಈಗಾಗಲೇ ಇದು ಮಾಡಿರಿ, ಇದು ಹಿಂಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.